ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿತ್ತು. ಎದ್ದು ಟೈಮ್ ನೋಡಿದರೆ 9 o'clock ಆಗಿಬಿಟ್ಟಿತ್ತು. ತಿಂಡಿ ಮಾಡೋಣ ಅಂತ ಬಂದರೆ ಮೊಳಕೆ ಕಟ್ಟಿದ ಹುಳ್ಳಿಕಾಳಿತ್ತು, ಅದನ್ನು ಸ್ವಲ್ಪ ಅಳಸಿನ ಬಡ್ಕು ಅದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡೋಣ, ಡೈರೆಕ್ಟಾಗಿ ಅಡುಗೆ ಊಟನೇ ಮಾಡ್ಕೊಳ್ಳೋಣ, ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ನ ಸಾರನ್ನ ಮಾಡ್ಕೊತಾ ಇದ್ದೆ. ಮಾರ್ನಿಂಗ್ ಅನ್ನ ಸಾರು ತಿನ್ನೋದು ಅಂದರೆ ಬೇಜಾರು. ಸೊ ಏನು ಮಾಡೋಂಗಿಲ್ಲ, ಒಂದೊಂದ್ಸಲಿ ತಿಂಡಿ ಏನು ಮಾಡಬೇಕು ಅಂತ ಗೊತ್ತಾಗ್ದೋದಾಗ ಅನ್ನ ಸಾರನ್ನೇ ಮಾಡಬೇಕಾಗುತ್ತೆ. ನಮ್ಮ ಅಮ್ಮಂಗೆ ಬೋರ್ ಕೊರೆಸ್ಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ಪಾಯಿಂಟ್ ಮಾಡೋರನ್ನ ಕರೆಸ್ಬಿಟ್ಟಿತ್ತು. ಇವರು ನಮ್ಮೂರವರೇನೆ, ಅಂದರೆ ಫಸ್ಟ್ ಟೈಮ್ ನಮ್ಮ ಮನೆ ಚೆಕ್ ಮಾಡ್ತಿದ್ದಾರೆ. ಎಲ್ಲೂ ಚೆಕ್ ಮಾಡಿಲ್ವಂತೆ, ಫಸ್ಟ್ ಟೈಮ್ ಅಂದರೆ ಅವ್ರ ಮನೆ ಚೆಕ್ ಮಾಡಿಕೊಂಡು ಅವರು ಕೊರೆಸಿದ್ರಂತೆ ಬೋರ್ನ, ಅಂದರೆ ಸಕ್ಸಸ್ ಆಯ್ತಂತೆ. ಅದಕ್ಕೆ ನಮ್ಮಮ್ಮ ನಮ್ಮ ಮನೆಗೆ ಒಂದ್ಸಲಿ ಕರ್ಕೊಬಂದು ಚೆಕ್ ಮಾಡಿಸ್ತಾಯಿದ್ರು. ಅಂದರೆ ನಂದನ್ನೇ ಗ್ಯಾರಂಟಿ ಇಟ್ಕೊಬೇಡಿ, ಬೇರೆಯವ್ರನ್ನ ಕರ್ಕೊಬಂದು ಚೆಕ್ ಮಾಡಿಸಿ ಅಂತ ಹೇಳ್ತಾಯಿದ್ರು. ನನ್ನದು ಕಿವಿ ಓಲೆ ಬೇರೆ ಮುರಿದೋಗಿತ್ತು, ಅದನ್ನು ತಗೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಕೊಡ್ಲಿಪೇಟೆಗೆ ನಾನು ನಮ್ಮಮ್ಮ ಬಂದಿದ್ವಿ. ಇವತ್ತು ಸಂತೆ ಅಲ್ವಾ, ಹಾಗಾಗಿ ಮಕ್ಕಳಿಗೆಲ್ಲ ಬಟ್ಟೆ ತೊಗೊಂಡ್ವಿ. ನಮ್ಮಮ್ಮ ಬಿಲ್ ಹಾಕಿಸ್ತಾಯಿದ್ರು. ಬಿಲ್ ಪೇ ಮಾಡಿಬಿಟ್ಟು ಸಂತೆಯಲ್ಲಿ ಒಂದು ಸ್ವಲ್ಪ ಸಾಮಾನೆಲ್ಲ ತಗೊಂಡು ಬಂದ್ವಿ. ಬಟ್ಟೆ ಅಂಗಡಿಲಂತೂ ಬಟ್ಟೆ ತೊಗೊಳೋದಕ್ಕೆ ತುಂಬ ಲೇಟಾಗೋಯಿತು. ಬಟ್ಟೆಗಳು ಯಾವುವು ಹೊಸ ಸ್ಟಾಕ್ ಬಂದಿರಲಿಲ್ಲ, ಸೊ ಹಳೆ ಸ್ಟಾಕ್ಗಳೇ ಇದ್ದು ನಾವು ಅವೆಲ್ಲನೂ ತೊಗೊಂಡಿದ್ದು. ಹಾಗಾಗಿ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಇದು ಬೇಡ ಅದು ಬೇಡ ಅಂದ್ಕೊಂಡು ಬಟ್ಟೆನ ತೆಗ್ಸಿ ಹಾಕಿ ಇಷ್ಟೊತ್ತು ಗಂಟೆ ಆಗೋಗ್ಬಿಡ್ತು. ಒಂದು 5 ಗಂಟೆನೇ ಆಗೋಯಿತು ಮನೆಗೆ ಬರೋ ಹೊತ್ತಿಗೆ. ಇಬ್ಬರೂ ಕೂಡ ನಮ್ಮ ಅಪ್ಪನ ಹತ್ರ ಬಿಟ್ಟೋಗಿದ್ದೆ. ನಮ್ಮ ಅಪ್ಪ ಯಾವ ಥರ ಮೇಂಟೈನ್ ಮಾಡೈತೋ ಇಬ್ಬರೂ ಅಂತ ಒಂಥರ ನನಗೆ ಒಂಥರ ಕ್ಯೂರಿಯಾಸಿಟಿ. ಇಬ್ಬರೂ ನೋಡ್ಕೊತಾ ಅವ್ರು ಏನು ರಗಳೆ ಮಾಡಿದಾರಾ ಏನು ಅಂತ. ನನಗಂತೂ ತುಂಬ ಹೊಟ್ಟೆ ಹಸಿತ್ತು. ಅಲ್ಲಿಂದ ನಡ್ಕೊಂಬರೋಕ್ಕೂ ಆಗ್ತಾ ಇರಲಿಲ್ಲ. ನಮ್ಮಮ್ಮ ಬೈತಾಯಿದ್ರು, ಬೇಗ ಹೋಗ್ಬಿಟ್ಟು ಬೇಗ ಬಂದುಬಿಡೋಣ ಬಾ ಅಂತ ಕರ್ಕೊಂಡು ಹೋದೆ. ನೋಡು ಎಷ್ಟೊತ್ತಾಯಿತು ಅಂತ. ಮಕ್ಕಳು ಎಷ್ಟು ರಗಳೆ ಕೊಟ್ಟಿದ್ದಾವೋ ಅಪ್ಪಂಗೆ. ಅಪ್ಪ ಇಬ್ಬರೂ ತಡ್ಕೊಂಡಿರುತ್ತಾ ಅಂತ ಹೇಳ್ಕೊಂಡು ಬೈಕೊಂಡು ಬರ್ತಾಯಿದ್ರು. ನಾನು ಹೇಳ್ತಾ ಇದ್ದೆ, ಮಕ್ಕಳೇ ನನಗೇನು ರಗಳೆ ಕೊಟ್ಟಿರಲ್ಲ, ನಡಿ ಅವ್ರ ಪಾಡಿಗೆ ಅವ್ರು ಆಟಾಡ್ಕೊಂಡಿರ್ತಾರೆ, ನೀವೇ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ ಅಂತ. ನನ್ನ ದೊಡ್ಡ ಮಗಳನ್ನ ಅಷ್ಟೇ ಹಿಂಸೆ ಕೊಡಲ್ಲ, ಅವಳನ್ನ ಆಟಾಡೋಕ್ಕೆ ಬಿಟ್ಬಿಟ್ರೆ ಸಾಕು, ಅವಳ ಪಾಡಿಗೆ ಅವಳು ಆಟಾಡ್ಕೊಂಡಿರ್ತಾಳೆ. ಚಿಕ್ಕವಳದೇ ಸ್ವಲ್ಪ ಹಿಂಸೆ. ನಾನು ಮನೆಗೆ ಬಂದು ವಾಪಸ್ ನೋಡಿದರೆ ನನ್ನ ಬಟ್ಟೆ ಒಂದು ಸ್ವಲ್ಪ ಸೈಜು ಹೆಚ್ಚು ಕಮ್ಮಿ ಆಯಿತು. ಹಂಗಾಗಿ ಅದನ್ನು ವಾಪಸ್ ರಿಟರ್ನ್ ಮಾಡಿ ನಮ್ಮ ಮನೆಯವ್ರಿಗೆ ಒಂದು ಜೊತೆ ಬಟ್ಟೆ ತೊಗೊಂಡು ಬಂದೆ. ಮನೆಗೆ ಬಂದು ನೋಡಿದ್ರೆ ನನ್ನ ಮಕ್ಕಳು ಚೆನ್ನಾಗಿ ಆಟ ಆಡ್ತಾಯಿದ್ರು. ನಗಡ್ಸು ಅಮ್ಮು, ಚಿಟ್ಟೆ ನಗಡ್ಸು. ಎದ್ದ ಮೇಕೆ ನೋಡಾಕು ಈಗ. ಅದ್ದಲ್ಲ ಏ ಐಫೈ ಮಾಡು, ಐಫೈ ಮಾಡು, ಐಫೈ ಕರೆಕ್ಟಾಗಿ ಆಗ್ತೈತಿ. ಹಾಕು. ನನ್ನ ದೊಡ್ಡ ಮಗಳು ಅಮ್ಮ ABCD ಹೇಳ್ಕೊತೀನಿ, 1 2 3 ಹೇಳ್ಕೊತೀನಿ ಅಂತ ಇದ್ಲು. ಹಂಗಾಗಿ ಅವಳಿಗೆ ಇಂಥ ಬೋರ್ಡ್ಗಳೆಲ್ಲನೂ ಕೊಟ್ಬಿಟ್ಟು ಹೇಳಿಸ್ತಾ ಇದ್ದೆ, ಹೇಳ್ಕೊ ಅಂತ ಅಂದ್ಬಿಟ್ಟು. ಫಸ್ಟ್ ಟೈಮ್ ಇದನ್ನು ಆನ್ಲೈನಲ್ಲಿ ತರಿಸ್ದಾಗ ಅವಳಿಗೆ ಯಾವ ಥರ ಇದು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಇವಾಗ ಕಲ್ತ್ಕೊಂಡಿದ್ದಾಳೆ ಯಾವ್ದ್ಯಾವ್ದು ಎಲ್ಲೆಲ್ಲಿಗೆ ಹಾಕಬೇಕು ಅಂತ. ಅವಳ ಜೊತೆ ಸ್ವಲ್ಪ ಆಟಾಡಿ ಅವಳಿಗೆ ಸ್ವಲ್ಪ ಹೊತ್ತು ಎಲ್ಲನೂ ಹೇಳ್ಕೊಟ್ಟೆ. ಅಂದರೆ ನನ್ನ ಮಗಳು ಅಂಗನವಾಡಿಗೆ ಬಿಟ್ಟರೆ 1 ದಿನ 2 ದಿನ ಓದ್ಲು, ನಮ್ಮ ಅಪ್ಪನೇ ಜೊತೆಲಿರಬೇಕು. ನಮ್ಮ ಅಪ್ಪ ಕಾಣ್ದಂಗೆ ಒಂದಿನ ಬಂದುಬಿಟ್ರೆ ಅಳ್ತಾನೇ ಕುತ್ಕೊಂಡ್ಬಿಡೋಳು. ನನಗೆ ಮಕ್ಕಳು ಹತ್ತು ಬಿಟ್ಟರೆ ನನಗೆ ಕಳ್ಸೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಇವೆಲ್ಲನೂ ಹೇಳ್ಕೊಡ್ತೀನಿ. ಇದು ನೆಕ್ಸ್ಟ್ ಡೇ ಮಾಡ್ಕೊಂಡಿರೋವಂಥ ವಿಡಿಯೋ. ಇದು ನಮ್ಮ ದೊಡ್ಡಮ್ಮ ಅವ್ರ ಊರಿಗೆ ಹಬ್ಬಕ್ಕೆ ಅಂತ ಹೋಗಿದ್ವಿ, ಬಂಡಿ ಹಬ್ಬ. ಈ ಬಂಡಿ ಹಬ್ಬ 25 ವರ್ಷಕ್ಕೊಮ್ಮೆ ನಡೆಯುತ್ತಂತೆ. ಇದು ನಾನು ಹುಟ್ಟಿದಾಗ ನಡೆದಿತ್ತು, ಇವಾಗ ನಡೀತಾ ಇರೋದು, ಅಂದರೆ ನನ್ನ ಮಕ್ಕಳು ಹುಟ್ಟಿದಾಗ ನಡೀತಾ ಇದೆ. ಈ ಹಬ್ಬ ಯಾವ ಥರ ಮಾಡ್ತಾರೆ ಏನೇನು ಅಂತ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು. ಪೂಜೆ ಮಾಡ್ತಿದ್ದಂಗೆ ಮೈ ಮೇಲೆ ಒಬ್ಬರಿಗೆ ದೇವ್ರು ಬಂದುಬಿಡ್ತು. ದೇವರು ಅದೇನೋ ಹೇಳ್ತಾ ಇತ್ತು, ಅದು ಅರ್ಥ ಆಗಲಿಲ್ಲ. ಹಂಗಾಗಿ ಸಡನ್ನಾಗಿ ಗರ್ಭಗುಡಿ ಒಳಗೇನೆ ಹೋಗಿದ್ರು, ಅವರಿಂದನೇ ಎಲ್ಲ ಹೋಗ್ತಾಯಿದ್ರು. ನೋಡೋದಕ್ಕೆ ಚೆನ್ನಾಗಿತ್ತು. ದೇವ್ರ ಉತ್ಸವ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು, ತುಂಬ ಜನನೇ ಸೇರಿದರು.
ಊಟ ಎಲ್ಲ ಹಬ್ಬದ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ದೇವಸ್ಥಾನ ಹತ್ರ. ಚೆನ್ನಾಗೇ ಫಂಕ್ಷನ್ ಜೋರಾಗೆ ನಡೀತಾ ಇತ್ತು. ಅಲ್ಲಿಂದ ಸೀದಾ ಹೋಗಿ ನಾನು ನಮ್ಮ ದೊಡ್ಡಮ್ಮನ ಮನೆ ಹತ್ರನೇ ಈ ಥರ ಬಂಡಿಗಳನ್ನ ತಗೊಂಡು ಹೋಗ್ತಾಯಿದ್ರು, ಅಂದರೆ ಎಳ್ಕೊಂಡು ಹೋಗ್ತಾಯಿದ್ರು. ಅಲ್ಲೇ ನಿಂತ್ಕೊಂಡು ವೀಡಿಯೋನ ನಾನು ಮಾಡ್ತಾಯಿದ್ದೆ. ನಮ್ಮ ಅಮ್ಮ ನಮ್ಮ ಅಕ್ಕ ಅವರೆಲ್ಲ ಇದ್ದರು. ಅವ್ರಿಗೆ ಹೇಳ್ತಾ ಇದ್ದೆ, ನೀವು ದೇವಸ್ಥಾನ ಹತ್ರ ಬರಬೇಕಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನೀವು ಮಿಸ್ ಮಾಡ್ಕೊಂಡ್ರಿ ನೋಡೋದನ್ನ ಅಂತ. ಅವರು ಬಂದಿದ್ದರು ದೇವಸ್ಥಾನದ ಹತ್ರ. ಅಂದರೆ ಅವ್ರು ಬಂದಾಗ ಮೈ ಮೇಲೆ ಈ ಥರ ದೇವ್ರುಗಳು ಬಂದಿರಲಿಲ್ಲ. ಹಾಗಾಗಿ ಅಲ್ಲೇ ನಿಂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ, ಅಮ್ಮ ಅವರೆಲ್ಲ ಮನೆ ಹತ್ರ ಬಂದಿದ್ದರು. ಅದಕ್ಕೆ ನಮ್ಮ ಅಕ್ಕ ಹೇಳ್ತಿದ್ಲು, ನೀವು ಅಲ್ಲೋಗಿ ನೋಡಿದ್ದನ್ನ ನಾವು ಇಲ್ಲೇ ಮನೆ ಹತ್ರನೇ ನೋಡಿದ್ವಿ ಅಂತ ಹೇಳ್ತಾ ಇದ್ಲು. ಈ ಥರ ಬಂಡಿನ ಕಟ್ಕೊಂಡು ಎಷ್ಟು 7 ಬಂಡಿ ಏನೋ ಇದ್ದು ಅನಿಸುತ್ತೆ, ಲೆಕ್ಕ ಹಾಕಲಿಲ್ಲ. ಲೆಕ್ಕ ಹಾಕ್ತಿದ್ದೆ ಅಷ್ಟೊತ್ತಿಗೆ ಅಡುಗೆನ ಮಾಡಿಕೊಂಡು ಲೆಕ್ಕ ತಪ್ಪೋಗ್ಬಿಡ್ತು. ನಾನು ಅಂದ್ಕೊಂಡಿದ್ದೀನಿ 7 ಬಂಡಿ ಇದ್ದು ಅಂತ ಅಂದ್ಕೊಂಡಿದ್ದೀನಿ. ಎಳ್ಕೊಂಡು ಹೋಗ್ತಾಯಿದ್ರು. ಅದನ್ನು ಬಾರೆ ಮೇಲೆ ಅಂತ ಅಂತಾರೆ, ಅಲ್ಲಿಗೆ ತಗೊಂಡೋಗಿ ಏನೋ ಪೂಜೆ ಮಾಡ್ಕೊಂಡು ಬರ್ತಾರಂತೆ. ಅಲ್ಲಿ ಗಂಟ ಹೋಗೋರು ಎಲ್ಲ ಹೋದ್ರು. ಸೊ ನಾವು ಹೋಗಲಿಲ್ಲ. ಸೊ ಮನೇಲೇ ಎಲ್ಲ ನೆಂಟರುಗಳಿದ್ರಲ್ಲ, ಹಾಗಾಗಿ ನಾವು ಹೋಗಲಿಲ್ಲ. ಹೋಗೋರೆಲ್ಲ ಹೋದ್ರು, ಪೂಜೆ ಮಾಡ್ಕೊಂಡು ಬಂದರು ಅಲ್ಲಿಂದ. ಒಂದು 2 ಗಂಟೆ 3 ಗಂಟೆ ಆಗಿತ್ತು ಅನಿಸುತ್ತೆ ಬೆಳಗಿನ ಜಾವ. ನಮ್ಮ ಮನೆಯವರು ಇವೆಲ್ಲನೂ ನೋಡಲಿಲ್ಲ. ಅಂದರೆ ಅವರು ಸಂತೆಗೆ ಹೋಗಿ ಬಂದಿದ್ದರು. ಹಾಗಾಗಿ ಅವ್ರಿಗೆ ತುಂಬ ನಿದ್ದೆ ಇಲ್ಲ ಅನಿಸುತ್ತೆ, ಹೋಗಿ ಮಲ್ಕೊಂಡ್ರು. ನಾನು ಹೋಗಿ ಎದ್ದೇಳಿಸ್ತಾ ಇದ್ದೆ, ಬನ್ನಿ ನೋಡಿ ಬನ್ನಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ಬಂದು ಮಲ್ಕೊಂಡಿದ್ದೀರಲ್ಲ, ನಾಳೆ ಈ ಉತ್ಸವ ಸಿಗುತ್ತಾ, ಇನ್ನು 25 ವರ್ಷ ಕಾಯಬೇಕು ಈ ಉತ್ಸವ ನೋಡ್ತೀನಿ ಅಂದರೆ, ಬನ್ನಿ ನೋಡಿ ಬನ್ನಿ ಅಂತ ಅಂದರೆ, ಇಲ್ಲ ಜೀವ ನನಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೊತೀನಿ ಅಂತ ಹೇಳಿ ಅವ್ರು ಮಲ್ಕೊಂಡ್ರು. ನಾವೆಲ್ಲ ಈ ಉತ್ಸವನ ನೋಡ್ತೀವಿ ಅಂದರೆ ಇನ್ನೊಂದು 25 ವರ್ಷ ಕಾಯಬೇಕು. ಹಾಗಾಗಿ ನಾವು ನೋಡ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಅದನ್ನ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ಅಂದರೆ ಜನದ್ದು ಸೌಂಡೆಲ್ಲ ಕೇಳಿಸ್ತಾ ಇತ್ತು. ನಮ್ಮ ಅಣ್ಣ, ಬನ್ನಿ ಇಲ್ಲೇನು ನೋಡ್ತೀರಾ, ಬಾರಮ್ಯಕ್ಕೆ ಹೋಗೋಣ, ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ನಡೀರಿ ನಡೀರಿ ಅಂತ ಕರಿತಾ ಇದ್ದೆ. ಇಲ್ಲ ನಾವು ಬರಲ್ಲ, ನೀನು ಹೋಗು ಅಂತ ಇದ್ವಿ. ಇಲ್ಲೇನು ನೋಡೋದು ಇದನ್ನು, ಇನ್ನೂ ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಬನ್ನಿ ನೋಡ್ಕೊಂಡು ಬರೋಣ ಅಂತ ಇದ್ದ. ನಾವು ಹೋಗಲಿಲ್ಲ ಅಂತ ಅವನು ಕೂಡ ಹೋಗಲಿಲ್ಲ. ಮಕ್ಕಳಿಲ್ಲ ಅಂದಿದ್ರೆ ಹೋಗ್ಬೋದಿತ್ತು. ನಾನು ಹೋದರೆ ಅಂದರೆ ಮಕ್ಕಳು ನೋಡ್ಕೊಳ್ಳೋಕೆ ಹಿಂಸೆ ಆಗುತ್ತೆ. ನಮ್ಮ ದೊಡ್ಡಮ್ಮ ಹೇಳ್ತಾ ಇದ್ರು, ಹೋಗು ನಾನು ನೋಡ್ಕೊತೀನಿ ಮಕ್ಕಳನ್ನ, ಹೋಗಿ ನೋಡ್ಕೊಂಡು ಬನ್ನಿ ಅಂತ. ಆದರೂ ಕೂಡ ಏನಾದ್ರು ಹಿಂಸೆ ಕೊಟ್ಬಿಟ್ರೆ ಅಲ್ಲಿಂದ ವಾಪಸ್ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಒಂಥರ ಖುಷಿಯಾಗೋದು. ಡ್ರಮ್ ಸೆಟ್ ಎಲ್ಲ ತರಿಸಿದ್ರು, ಚೆನ್ನಾಗಿ ಬಾರಿಸ್ತಾ ಇದ್ರು ಮಾತ್ರ. ಬಂಡಿ ಎಲ್ಲನೂ ಬಾರೆ ಮೇಕೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ ಏನೋ ಮರಿ ಕಡಿತಾರಂತೆ. ಅಲ್ಲಿ ಕಡ್ಕೊಂಡು ಬಂದ ಮೇಲೆ ಒಬ್ಬೊಬ್ರ ಮನೆಯಲ್ಲೂ ಮರಿ ಕಡ್ಕೊಂಡು, ಅಂದರೆ ಒರೆಸ್ದಡಕ್ಕೆ ಮಾಡ್ತಾರೆ. ನಮ್ಮ ದೊಡ್ಡಮ್ಮ ಅವ್ರ ಮನೆಯಲ್ಲೂ ಕೂಡ ಒಂದು ಮರಿ ಕಡಿದು ಒರೆಸ್ದಡಕ್ಕೆ ಮಾಡಿದರು. ಅಂದರೆ ಇದು ನೈಟ್ ಹೊತ್ತು ನಡೆಯುತ್ತೆ. ಇನ್ನು ಒರೆಸ್ದಡಕ್ಕು ಅಂದರೆ ಕೇಳಬೇಕಾ, ಎಲ್ಲರ ಮನೆಯಲ್ಲೂ ಜೋರೇ ಇರುತ್ತಲ್ವ, ಜನಗಳೆಲ್ಲ ಜಾಸ್ತಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಂಗೆ ಒರೆಸ್ದಡಕ್ಕು ಮಾರನೇ ಬೆಳಗ್ಗೆ ಇತ್ತು. ಅದು ಆಗಿನ ಕಾಲದಲ್ಲೂ, ಅಂದರೆ ಒಬ್ಬರು ಮನೆ ಪಕ್ಕ ಒಂದು ಸ್ವಲ್ಪ ಜಾಗ ಇತ್ತು. ಅದು ಆಗಿನ ಕಾಲದಿಂದಲೂ ಅದೇ ದಾರಿಲೇ ಹೋಗ್ಬೇಕಂತೆ. ಅದನ್ನು ನಮ್ಮ ದೊಡ್ಡಮ್ಮ ಹೇಳ್ತಿತ್ತು, ಇದೇ ದಾರಿಲಿ ಹೋಗಬೇಕು, ಎಲ್ಲೂ ಹೋಗಂಗಿಲ್ಲ ಅಂತ. ಆಮೇಲೆ ಬಂಡಿ ಹಿಂದೆ ಈ ಥರ ಬುಟ್ಟಿಲಿ ತಗೊಂಡು ಹೋಗ್ತಾಯಿದ್ರು. ನಮ್ಮ ದೊಡ್ಡಮ್ಮನ ಕೇಳಿದೆ, ಏನು ದೊಡ್ಡಮ್ಮ ಅದು ಅಂತ. ಅದು ಹಣ್ಣುಕಾಯಿ, ಅಂದರೆ ತಂಬಿಟ್ಟು ಅವೆಲ್ಲನೂ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ, ಆ ಥರ ಮುಚ್ಕೊಂಡು ಹೋಗ್ತಿದ್ದಾರೆ ಅಂತೆ. ಅದೊಂದು ಸಂಪ್ರದಾಯ, ಆ ಥರ ತಗೊಂಡು ಹೋಗ್ತಾರೆ ಅಂತ ಹೇಳ್ತಿದ್ರು. ಅಂದರೆ ನಮ್ಮ ಕಡೆ ಸೈಡೆಲ್ಲ ಏನು ಮಾಡ್ತಾರೆ ಅಂದರೆ ಆರತಿ ತಟ್ಟೆಗೆ ಎಲ್ಲನೂ ಇಟ್ಕೊಂಡು ಹಂಗೇ ತಗೊಂಡೋಗ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಕಡೆ ಈ ಥರ ತಗೊಂಡೋಗಲ್ಲ. ಹಾಗಾಗಿ ನಮ್ಮ ದೊಡ್ಡಮ್ಮನ ಕೇಳಿದೆ. ನಮ್ಮ ಕಡೆ ತಟ್ಟೆಗೆ ಎಲ್ಲನೂ ಇಟ್ಕೊಂಡು ತಟ್ಟೆನ ತಗೊಂಡು ಹೋಗ್ತಾರೆ. ತಟ್ಟೆ ಅಂದರೆ ಒಂದು ಸ್ವಲ್ಪ ಬಟ್ಲಂಗೆ ದೊಡ್ಡದು, ಅದರೊಳಗೇ ಇಟ್ಕೊಂಡು ತಗೊಂಡೋಗ್ತಾರೆ. ಇವರು ಬುಟ್ಟಿ ಒಳಗೆ ಅವೆಲ್ಲನೂ ಇಟ್ಕೊಂಡು ಬಿಳಿ ಬಟ್ಟೆನ ಕಟ್ಟಿ ಮುಚ್ಚಿದ್ರಲ್ಲ, ಹಾಗಾಗಿ ನಮ್ಮ ದೊಡ್ಡಮ್ಮನ ಆ ಥರ ಕೇಳಿದಾಗ ಹಂಗಂತ ಹೇಳ್ತಾಯಿದ್ರು. ನಮಗೂ ಗೊತ್ತಿಲ್ಲ ಅಲ್ವಾ, ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು, ಹಾಗಾಗಿ ಗೊತ್ತಿಲ್ಲದವೆಲ್ಲನೂ ಕೇಳಿ ತಿಳ್ಕೊಳ್ಬೇಕು. ಇವರೆಲ್ಲರನ್ನೂ ಕಳಿಸ್ಕೊಟ್ವಿ ನಾವು. ಆಮೇಲೆ ಕಳಿಸ್ಕೊಟ್ಮೇಲೆ ನಮಗೆ ನಿದ್ದೆ ಮಾಡೋಣ ಅಂತ ಹೋದರೆ ನಿದ್ದೆ ಎಷ್ಟೊತ್ತಾದರೂ ಬರಲಿಲ್ಲ. ನಾನು ಅವಾಗ ಅಂದ್ಕೊಂಡೆ, ನಾವು ಅಲ್ಲಿಗೆ ಹೋಗಬೇಕಿತ್ತು ಅಂತ. ಮಕ್ಕಳು ಕೂಡ ಏನು ಎದ್ದೇಳಲಿಲ್ಲ, ಅಳಲಿಲ್ಲ. ಹಾಗಾಗಿ ನಾವು ಕೂಡ ಹೋಗಿದ್ರೆ ಆಗಿತ್ತಲ್ಲಪ್ಪ ಅಂತ ಅಂದ್ಕೊತಾ ಇದ್ದೆ. ಸೊ ನನ್ನ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ನನ್ನ ಮಕ್ಕಳಿಗೆ ಬಟ್ಟೆ ತೆಗ್ದಿದ್ದು ವೀಡಿಯೋನ ನಾನು ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಫೋಟೋನೇ ನಾನು ಹಾಕಿದ್ದೀನಿ. ಸೊ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ.